ಹಾಯ್ ಹಲೋ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ನಮಸ್ಕಾರ. ಎಲ್ಲರಿಗೂ ಇವತ್ತಿನ ಹೊಸ ಮೋಟೋ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಹೊಸಬರೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ಈ ವ್ಲಾಗ್ನ ಶುರು ಮಾಡೋಣ ಬನ್ನಿ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಇಷ್ಟು ದಿನ ನಾನು ದೊಡ್ಡನಿಕುಂದಿಯಲ್ಲಿ ನಮ್ಮ ಸ್ನೇಹಿತರ ಜೊತೆ ಕೆಲಸ ಮಾಡ್ತಾಯಿದ್ದೆ. ನಮ್ಮದು ನಮ್ಮ ಸ್ನೇಹಿತರದ್ದು ಒಪ್ಪಂದ ಒಂದು 3 ರಿಂದ 4 ತಿಂಗಳ ವರ್ಕ್ ಇತ್ತು. ಸೊ ಹಾಗಾಗಿ 3 ರಿಂದ 4 ತಿಂಗಳು ಇರ್ತೀನಿ, ನಾನು ಫ್ರೀ ಇದ್ದೀನಿ ಅಂತ ಹೇಳಿದ್ದೆ. ಸೊ ಇವಾಗ ನನ್ನ ಕೆಲಸ ಕಂಪ್ಲೀಟ್ ಆಗಿದೆ. ಹಾಗಾಗಿ ದೊಡ್ಡನಿಕುಂದಿಯಲ್ಲಿ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ನಮ್ಮ ಬ್ರದರ್ ಮನೆಗೆ ಬಂದಿದ್ದೀನಿ. 1-2 ದಿನ ರೆಸ್ಟ್ ಮಾಡಿ ಮುಂದಿನ ಕೆಲಸವನ್ನು ಹುಡ್ಕೋಬೇಕು. ಕೆಲಸ ಇಲ್ಲ ಅಂತಂದರೆ ನಮ್ಮ ಹತ್ರ ಇರೋಕ್ಕಾಗಲ್ಲ. ಸೊ ಹಾಗಾಗಿ ಇದೇನಪ್ಪ ಇದು, ಮನುಷ್ಯಂಗೆ ಏನಾದರೂ ಒಂದು ಕೆಲಸ ಇರಬೇಕು ಅಲ್ವಾ. ಸೊ ಬೇರೆ ಕೆಲಸ ಹುಡ್ಕೋಕೆ ಹೋಗ್ತಾ ಇದ್ದೀನಿ. ನೋಡೋಣ, ಸಿಕ್ಕಿದ್ರಂತೂ ಆಯಿತು, ಇಲ್ಲ ಅಂತಂದರೆ ಊರ ಕಡೆ ಸೆಟ್ಲು. ಸ್ವಲ್ಪ ದಿನ ಮಟ್ಟಿಗೆ ಕೆಲಸ ಸಿಗುತ್ತೆ, ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ, ಸಿಕ್ಕೇ ಸಿಗುತ್ತೆ. ಅಲ್ಲಿ ತನಕ ಸ್ವಲ್ಪ ವೇಟ್ ಮಾಡಬೇಕಷ್ಟೆ. ಇವ್ರೇನು ಗುರು ಏನು ಮಾಡ್ತಾವ್ರೆ, ನಮಗಾದ್ರೂ ಹೋಗಕ್ಕೆ ಬಿಟ್ರೆ ನಾವು ಹೋಗ್ತಿದ್ದಪ್ಪ. ಅಯ್ಯ ಅದೇ ನಿನ್ನೆ ಮಳೆ ಬಂದು ಎಲ್ಲ ಫುಲ್ ಚಿತ್ತಲ್ ಪತ್ತಲಾಗ್ಬಿಟ್ಟಿದೆ ರೋಡ್ಗಳೆಲ್ಲ. ಇದು ಬೆಂಗಳೂರು ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ನನಗಂತ. ನಮ್ಮೂರು ರೋಡ್ಗಳೇ 1000 ಪಾಲು ಬೆಟರು. ಏನಂತೀರ, ಸಖತ್ತಾಗಿರುತ್ತೆ ನಮ್ಮೂರು ರೋಡ್ಗಳು. ಅಂದರೆ ನಾನು ಹೇಳಿದ್ದು ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಓಕೆ. ನೋಡಿದ್ರೆ ಹೆಂಗಾಗಿದೆ ರೋಡ್, ಇದು ಬೆಂಗಳೂರು. ಹೆಂಗಿರಬೇಕು ರೋಡ್ಗಳೆಲ್ಲ. ಏನು ಮಾಡ್ತಿದ್ಯೋ ಗೌರ್ಮೆಂಟು, ದೇವ್ರಾಣ ಗೊತ್ತಿಲ್ಲ. ಇನ್ನು ಎಷ್ಟು ಜನ ದಬ್ಬಾಕಂತಾರೋ ಗೊತ್ತಿಲ್ಲ. ಹೆವಿ ಸ್ಕಿಡ್ ಆಗುತ್ತೆ ಸ್ನೇಹಿತರೆ. ಅಯ್ಯೋ ದೇವ್ರೆ. ಇಲ್ಲಿ ನಮ್ಮ ಬ್ಲಾಗ್ನ ಶುರು ಮಾಡೋಣ ಬನ್ನಿ. ನಾನೇನೋ ಹೇಳ್ತಾ ಇದ್ದಲ್ಲ, ಎಸ್ ಕರೆಕ್ಟ್. ಬೇರೆ ಕೆಲಸ ಹುಡ್ಕೊಬೇಕು ಇವಾಗ. ಇವಾಗ ಒಂದು 3 ರಿಂದ 4 ತಿಂಗಳ ತನಕ ನಮ್ಮ ಸ್ನೇಹಿತರು ಬರೋಕ್ಕೆ ಹೇಳಿದರು, ಕೆಲಸ ಇದೆ ಬಾ ಅಂಥೇಳಿ. ಸೊ 2 ರಿಂದ 4-5 ತಿಂಗಳು ಆಗಿತ್ತು ಹೋಗಿ ಅವ್ರ ಕಡೆ ಕೆಲಸ ಮಾಡ್ತಾ. ಇವಾಗ ನಮ್ಮದು ಅವ್ರದ್ದು ಒಪ್ಪಂದ ಮುಗಿದಿದೆ. ಬೇರೆ ಕಡೆ ಕೆಲಸ ಹುಡ್ಕೋಬೇಕು. ಕೆಲಸದ ಜೊತೆ ನಮ್ಮದು ಸಣ್ಣ ಪುಟ್ಟ ಕೆಲಸಗಳಿದೆ. ಇವಾಗ ಗಾಡಿ ಸರ್ವಿಸ್ ಮಾಡಿಸ್ಬೇಕು, ಆಮೇಲೆ ಇನ್ಸೂರೆನ್ಸ್ ಬೇರೆ ವ್ಯಾಲಿಡಿಟಿ. ಒಂದೇ ಸೆಕೆಂಡ್ ಇರೋಣ, ಯಾಕಣ ಇನ್ಸೂರೆನ್ಸ್ ಬೇರೆ ಮುಗಿದೋಗ್ಬಿಟ್ಟಿದೆ, ಹೊಗೆ ಸರ್ಟಿಫಿಕೇಟು ಬೇರೆ ಮುಗಿದೋಗ್ಬಿಟ್ಟಿದೆ. ನನ್ನ ಗ್ರಾಚಾರಕ್ಕೆ ಇವತ್ತು ನಮ್ಮ ಪೊಲೀಸವ್ರು ಕ್ಯಾಚ್ ಹಾಕ್ಕೊಳ್ತಿದ್ರೆ ಸಾಕು. ಅಯ್ಯೋ ದೇವ್ರು, ಟೈಮೇ ಇಲ್ಲ ಸ್ನೇಹಿತರೆ. ಏನು ಮಾಡೋಣ, ಇಲ್ಲ ನಾವು ಯಾವತ್ತೂ ಈ ಡಾಕ್ಯುಮೆಂಟೆಲ್ಲ ಪಕ್ಕ ಇರುತ್ತೆ ನಮ್ಮದು. ನಾನು ನೋಡೇ ಇಲ್ಲ. ಇವತ್ತು ಹೋಗಲೇಬೇಕು ನನಗೆ ಕೆಲಸಕ್ಕೆ, ಇಲ್ಲ ಅಂತಂದರೆ ಆಗಲ್ಲ. ನಾನು ನಾಡಿದ್ದು ಊರಿಗೆ ಹೋಗಬೇಕು. ಸೊ ಹಾಗಾಗಿ ಇವತ್ತು ಹೋಗಲೇಬೇಕು. ಏನು ಮಾಡೋಣ, ಟೈಮ್ ಇಲ್ಲ. ನಮ್ಮ ಬ್ರದರ್ ಹತ್ರ ಹೇಳ್ಬಿಟ್ಟು ಬಂದಿದ್ದೀನಿ ಇನ್ಸೂರೆನ್ಸ್ ಒಂದು ಮಾಡಿಡು ಅಂತ. ಅವನಿಗೆ ಪಾಪ ಆಫೀಸ್ ಕೆಲಸ ಇದೆ, ಏನು ಮಾಡ್ತಾನೆ ಗೊತ್ತಿಲ್ಲ. ನೋಡಬೇಕು. ಎಲ್ಲ ಇನ್ಸೂರೆನ್ಸ್ ಡ್ಯೂ ಆಗಿದೆ, ಹೊಗೆ ಸರ್ಟಿಫಿಕೇಟ್ ಡ್ಯೂ ಆಗಿದೆ, ಎಲ್ಲ ಡ್ಯೂ ಆಗಿದೆ. ಗಾಡಿನೂ ಪಾಪ ಸರ್ವಿಸ್ ಮಾಡಿಸ್ದೆ, ತುಂಬ ದಿನ ಆಯಿತು. ಇವಾಗ ನಾಡಿದ್ದು ಊರಿಗೆ ಹೋಗ್ಬೇಕಲ್ವಾ, ಗಾಡಿ ಎಲ್ಲ ಒಂದು ಸಲ ಕಂಪ್ಲೀಟ್ ಸರ್ವಿಸ್ ಮಾಡಿಸಿ ಏನೇನಾಗಿದೆ ಅಂತ, ಆಯಿಲ್ ಬೇರೆ ಚೇಂಜ್ ಮಾಡಬೇಕು, ಎಲ್ಲ ಮಾಡಿಸ್ಬೇಕು. ಸ್ನೇಹಿತರೆ, ಮೋಟೋ ವ್ಲಾಗ್ ಬರ್ದೇ ತುಂಬ ದಿನ ಆಗಿತ್ತಲ್ವಾ. ಲಾಸ್ಟ್ ಟೈಮು ನಮ್ಮ ದೊಡ್ಡನಿಕುಂದಿ ಊರಿನಲ್ಲಿ ಉತ್ಸವಗಳ ವಿಡಿಯೋ ಎಲ್ಲ ಹಾಕಿದ್ದೆ. ತಾವೆಲ್ಲರೂ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಎಲ್ಲರೂ ಏನು ನೋಡಿಲ್ಲ, ಕೆಲವೊಂದಿಷ್ಟು ಜನ ಅಷ್ಟೇ ನೋಡಿದ್ದಾರೆ. ಏನಪ್ಪ ಈ ನಡುವೆ ನಮ್ಮ ವೀಡಿಯೋಸ್ಗಳನ್ನೇ ನೋಡ್ತಾ ಇಲ್ಲ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವರೇ ನೋಡ್ತಾ ಇಲ್ಲ. ಇವಾಗ ನೋಡಿ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ 388 ಮೆಂಬರ್ಸ್ ಇದ್ದಾರೆ. ಎಷ್ಟು ಬರಬೇಕು ಒಂದು ವೀಡಿಯೋಕ್ಕೆ ವ್ಯೂಸ್? ಅಟ್ಲೀಸ್ಟ್ 388 ವ್ಯೂಸರು ಬರಬೇಕು. ಎಷ್ಟು ಬರ್ತಾಯಿದೆ ಗೊತ್ತಾ? 60, 70
ಒಂದೊಂದು ವಿಡಿಯೋ ಬಂದಿದೆ, 200 ವ್ಯೂಸ್ ಬಂದಿದೆ. ಏನು ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ಅದನ್ನೆಲ್ಲ ವಿಚಾರ ಮಾಡ್ತಾಯಿದ್ರೆ ನಮ್ಮದು ತಲೆ ಕಟ್ಸ್ಕೊಳ್ಳೋ ಅಂಥ ಸಮಸ್ಯೆಗಳು ತುಂಬ ಇದೆ. ಅದ್ರ ಬಗ್ಗೆ ಗಮನ ಕೊಡೋಣ. ಪುನೀತಣ್ಣ, ಅಯ್ಯೋ ದೇವ್ರೆ, ನಮ್ಮ ಪುನೀತ್ ಸರ್ ಮುಖ ನೋಡಿದ್ರೆ ಬೇಜಾರಾಗುತ್ತೆ ಪಾಪ. ಏನು ಮಾಡೋಣ, ಒಳ್ಳೆಯವರಿಗೆ ಕಾಲನೇ ಇಲ್ಲ ಸ್ನೇಹಿತರೆ. ಏನು ನೋಡಿ, ಅಯ್ಯೋ ದೇವ್ರೆ, ಟ್ರಾಫಿಕಲ್ಲಿ ಗಾಡಿ ಓಡಿಸ್ದೇನೆ ತುಂಬ ದಿನ ಆಗಿತ್ತು. ಅಯ್ಯಯ್ಯಯ್ಯ, ಏನು ಹೊಂಡಗಳು ಶಿವ. ಇರೋಣ. ಹಾಂ, ಎಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಾ? ಇರೋಣ ಹೋಗ್ಕೊಂಬಿಡ್ತೀನಿ. ಓಹೋ ಹೋ 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 ಹೋ, ಇದು ಬೆಂಗಳೂರು ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಾಯಿದೆ ನನಗೆ, ಹಂಗಿದೆ ರೋಡು. ಅಯ್ಯೋ ಅದೇ ಸರ್. ಕುಮಾರ್ ಅಂತ ಒಬ್ರು ಇದ್ರ ಎಲ್ಲಿ ಹೋಗಿದ್ದಾರೆ? 10 ನಿಮಿಷ ಆಗುತ್ತಾ? ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಬರಲ್ಲ. ಇಲ್ಲೇ ಇದ್ದಾರಾ? ಹಾಂ. ಅಣ್ಣ, ಪೋಸ್ಟ್ ಆಫೀಸ್ ಎಲ್ಲ ಐತಣ್ಣ ಇಲ್ಲಿ? ಅಲ್ಲೇ ಹೋಗ್ಬೇಕಾ? ನಮ್ಮದು ಕುಮಾರಸ್ವಾಮಿ ಲೇಔಟಲ್ಲಿ ಇತ್ತು, ಪೊಲೀಸ್ ಸ್ಟೇಷನ್ ಹತ್ರ ಕೆಳಗಡೆ ಅಲ್ಲಿತ್ತು. ಇವಾಗ ಅಲ್ಲಿ ಇಲ್ಲಲ್ಲ? ಹಾಂ ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಆಯ್ತಣ್ಣ, ಓಕೆ ಹೋಗೋಣ ಬನ್ನಿ. ಪಾಪ ಯಜಮಾನ್ರು ಚೆನ್ನಾಗಿ ಗೈಡ್ ಮಾಡಿದ್ರು, ಒಮ್ಮೆ ವಿಚಾರಿಸಿ ನೋಡಿ ಅಂತ. ಬನ್ನಿ ಹೊರಡೋಣ. ಮಳೆ ಬರುವ ಮುನ್ಸೂಚನೆ. ಇವತ್ತು ಮಳೆ ಬರ್ಬೋದು ಮೋಸ್ಟ್ಲಿ. ಒಂದು 5 ಗಂಟೆ ಹೊತ್ತಿಗೆ ರೈನ್ಕೋಟ್ ಎಲ್ಲ ತೊಗೊಂಬಂದ್ಬಿಟ್ಟಿದ್ದೀನಿ ನಾನು. ಮಳೆ ಬಂದರೆ ಏನು ಸಮಸ್ಯೆ ಇಲ್ಲ. ಮಳೆ ಬಂದರೆ ವ್ಲಾಗ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಮೈಕ್ ಅಡಾಪ್ಟರ್ ಹಾಕ್ಕೊಂಡಿದ್ದೀನಲ್ಲ, ಅದು ಗೋಪುರದ ಒರಿಜಿನಲ್ ಡೋರ್ ತೆಗೆದುಬಿಟ್ಟು ಉಲಂಜಿ ಡೋರನ್ನು ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಮಳೆ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಿನ್ನೂ ಸೆಟಪ್ ಮಾಡ್ಕೋಬೇಕು. ಯಾವುದೋ ಅಂತ ಮಾಡ್ಕೊಳ್ಳೋಣ ಸ್ನೇಹಿತರೆ, ಸ್ವಲ್ಪ ದಿನ ವೇಟ್ ಮಾಡಬೇಕು. ಮಳೆಗಾಲಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಮಿಕ್ಕಿದ್ದೆಲ್ಲ ವ್ಯವಸ್ಥೆ ಆಗಿದೆ. ಇದು ಕ್ಯಾಮ್ರಾದನ್ನು ಸೆಟಪ್ ಮಾಡ್ಕೋಬೇಕು ಮಳೆಗಾಲದಲ್ಲಿ. ಹೆಂಗೆ ಮಾಡೋದು ಅಂತ, ನೀರು ಒಳಗಡೆ ಹೋಗದಿರೋ ಹಾಗೆ ಏನಾದರೂ ಸೆಟಪ್ ಮಾಡ್ಕೋಬೇಕು. ಎಲ್ಲ ಚೇಂಜ್ ಆಗ್ಬಿಟ್ಟೈತೆ. ಮೊದಲು ಏನೂ ಇರಲಿಲ್ಲ, ಇಷ್ಟೊಂದು ಅಂಗಡಿಗಳೇ ಇರಲಿಲ್ಲ. ಇದು ನಮ್ಮ ಕುಮಾರಸ್ವಾಮಿ ಲೇಔಟ್ನ ಪೊಲೀಸ್ ಠಾಣೆ. ಇಲ್ಲ ವಾಕ್ ಮಾಡ್ತಿದ್ದೆ, ಇದೇ ಓಡಾಡೋ ರೋಡ್ ಆಗಿತ್ತು ನಮ್ಮದು. ಡೈಲಿ ಇದೇ ರೋಡಲ್ಲೇ ಹೋಗ್ತಾ ಇದ್ದೆ. ಅವಾಗ ನಂದು ಸ್ಕೂಟಿ ಪೆಪ್ಪಿತ್ತು. ಸ್ಕೂಟಿ ಪೆಪ್ಪಲ್ಲ, ಸ್ಕೂಟಿ ES. ಮೇಡಮ್ ಅವರೇ, ಮೊದಲು ಇಲ್ಲೊಂದು ಪೋಸ್ಟ್ ಆಫೀಸ್ ಇತ್ತಲ್ಲ, ಇವಾಗ ಎಲ್ಲಿ ಮಾಡಿದ್ದಾರೆ? ಇಲ್ಲೆಲ್ಲ ಇತ್ತು ಶಿವ, ಎಲ್ಲ ಚೇಂಜ್ ಮಾಡಿಬಿಟ್ಟವ್ರೆ. ಯಾರನ್ನ ಕೇಳೋಣ? ಅಣ್ಣ, ಇಲ್ಲಿ ಮೊದಲು ಪೋಸ್ಟ್ ಆಫೀಸ್ ಇತ್ತಲ್ಲ ಒಂದು 5-6 ವರ್ಷದ ಹಿಂದೆ, ಇವಾಗ ಎಲ್ಲಿ ಮಾಡಿದ್ದಾರೆ ಅಣ್ಣ? ಇಷ್ಟರಲ್ಲೇ ಹೋಟೆಲ್ಲೇನಾ? ಥ್ಯಾಂಕ್ಸ್. ಆಯ್ತು ಅಣ್ಣ, ಗೊತ್ತೇ. ಥ್ಯಾಂಕ್ಸ್ ಅಣ್ಣ, ಪಕ್ಕ ಆಯಿತು. ನಾನು ಇವಾಗ ಇಷ್ಟರಲ್ಲೇ ಒಟ್ಟಿಗೆ ಹೋಗಬೇಕು. ಬನ್ನಿ ಹೋಗೋಣ. ನಮ್ಮ ಗೂಗಲ್ ಅಕ್ಕ ಕರೆಕ್ಟಾಗಿ ತೋರಿಸ್ತಾ ಇದ್ದಾಳೆ. ಒಂದೊಂದು ಸಲ ರಾಂಗಾಗಿ ತೋರಿಸ್ಬಿಡುತ್ತೆ ಗೂಗಲ್ ಅಕ್ಕನ. ತುಂಬ ನಂಬ್ಕೊಳಕ್ಕೂ ಆಗಲ್ಲ. ಇದೇ ರೋಡಲ್ಲಿ ಹೋಗ್ಬೇಕು ಇವಾಗ. ಬಾಯಾರಿಕೆ ಬೇರೆ ಆಗ್ತಾಯಿದೆ. ಮತ್ತೆ ತಿರ್ಗಾ ಇಸ್ರೋ ಲೇಔಟಿಗೆ ಹೋಗ್ಬೇಕಲ್ಲಪ್ಪ ಶಿವ. ಅಯ್ಯ,
ಈ ಇದು ಹೆಲ್ಮೆಟಿಗೆ ಚಿನ್ ಮೌಂಟ್ ಹಾಕಿದ್ದೀನಲ್ಲ, ಅದರದ್ದು ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಅಷ್ಟೊಂದು ಗ್ರಿಪ್ಪಾಗಿ ಹಿಡ್ಕೊಳ್ಳಲ್ಲ, ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ಅಯ್ಯೋ ದೇವ್ರೆ. 3mm ಗಮ್ ಹಾಕ್ಬಿಡ್ಬೇಕು. ಅದು ಏನಾಗುತ್ತೆ ಅಂತಂದರೆ ಕ್ಲ್ಯಾಂಪ್ ಬರುತ್ತಲ್ಲ, ಅದು ಹಾಕಿದ್ರೆ ಬಿಸಿಲಿಗೆ ಫುಲ್ಲು ಸ್ಟ್ರೆಂತ್ ಕಳ್ಕೊಬಿಡುತ್ತೆ. ಸೊ ಹಂಗಾಗಿ ಚಿನ್ ಮೌಂಟ್ ಹಾಕಿದೆ. ಚಿನ್ ಮೌಂಟು ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ಅದು ಹೆಲ್ಮೆಟ್ ಮುಂದ್ಗಡೆ ಫ್ಲ್ಯಾಟ್ ಇದ್ದರೆ ಪರವಾಗಿಲ್ಲ, ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ರಬ್ಬರ್ ಕೋಟಿಂಗ್ ಕೊಟ್ಟಿದ್ದಾರೆ ಕೆಳಗಡೆ, ಫ್ಲ್ಯಾಟ್ ಇಲ್ಲ. ಸೊ ಹಂಗಾಗಿ ನೋಡೋಣ ಇರಿ, ಊರ ಕಡೆ ಹೋದವಾಗ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದೆ. ಗಾಡಿ ಸರ್ವಿಸ್ ಆಗಿರ್ಬೋದು, ಮತ್ತು ನಮ್ಮ ಕೆಲಸ ಬೇರೆ ಹುಡ್ಕೋಬೇಕು. ಎಲ್ಲ ನೋಡಿಕೊಂಡು ಕೆಲಸ ಸಿಕ್ಕಿದ್ರಂತೂ ಆಯಿತು, ಇಲ್ಲ ಅಂತಂದರೆ ಡೈರೆಕ್ಟು ನಾಡಿದ್ದು ಊರಿಗೆ ಹೋಗ್ತಾ ಇರೋದೆ. ವ್ಲಾಗ್ ಮಾಡ್ತೀನಿ, ನೋಡೋಣ. ಗಾಡಿ ತೊಗೊಂಡೋಗ್ಬೇಕು ಊರಿಗೆ ಹೋದರೆ ವ್ಲಾಗ್ ಬರ್ತಾ ಇರುತ್ತೆ. ಓಕೆನಾ? ಇನ್ನು ಮುಂದೆ ವ್ಲಾಗ್ ಬರುತ್ತೆ. ಖರ್ಚು ನೋಡ್ಕೋಬೇಕಲ್ಲ ಸ್ನೇಹಿತರೆ. ಕೆಲಸ ಇಲ್ದಿದ್ದವಾಗ ಸ್ವಲ್ಪ ಇತಿ ಮಿತಿ ಎಲ್ಲ ಇಟ್ಕೊಬೇಕು, ಇಲ್ಲ ಅಂತಂದರೆ ಕಷ್ಟ ಆಗ್ಬಿಡುತ್ತೆ. ಇಲ್ಲೇ ಎಲ್ಲ ತೋರಿಸ್ತಾ ಇದೆ, ಬನ್ನಿ ಹೋಗೋಣ. ನಂದಿ ಮೋಡ ಇದೆ. ಸೊ ಹಾಗಾಗಿ ಆರಾಮಾಗಿ ಅನಿಸ್ತಾ ಇದೆ. ಇಲ್ಲ ಅಂತಂದಿದ್ರೆ ಎಷ್ಟೊತ್ತಿಗೆ ನನ್ನ ಮಕ್ಳು ಹೆಂಗೆ ಹೊಡಿತಾರೆ ಗಾಡಿನ ಅಂದರೆ. ಏನು ಇಲ್ಲೇ ಇದೆಯಾ ಇದೇನು? ನಾನು ಕುಮಾರಸ್ವಾಮಿ ಲೇಔಟಿಗೆ ಬಂದು ಒಂದು ½ ಆಯಿತು. ಹುಡ್ಕೋದ್ರಲ್ಲೇ ಟೈಮ್ ಹೋಗ್ತಾ ಇದೆ. ಇಲ್ಲೆಲ್ಲ ಇದೆ ಅಂತೆ. ಸರ್ ಪೋಸ್ಟ್ ಆಫೀಸಲ್ಲಿದೆ. ಓಕೆ, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಪೋಸ್ಟ್ ಆಫೀಸ್ ಇಲ್ಲೇ ಇದೆ. ಇಲ್ಲೇ ಇದೆ, ಕರೆಕ್ಟ್. ಗಾಡಿನ ಪಾರ್ಕ್ ಮಾಡೋಣ. ಓಕೆ ಸ್ನೇಹಿತರೆ, ನಮ್ಮದು ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಂಡು ಆಮೇಲೆ ನಿಮ್ಗೆ ಸಿಗ್ತೀನಿ. ಓಕೆನಾ? ಸ್ನೇಹಿತರೆ, ಹೋಗಿದ್ದೆ ಇಸ್ರೋ ಲೇಔಟಲ್ಲಿ ಇರುವಂತಹ ಪೋಸ್ಟ್ ಆಫೀಸ್ ಇದು, ನೋಡ್ಬೋದು ನೀವು. ಇಲ್ಲಿ ಹೋಗಿದ್ದೆ. ನಂದು ಅಕೌಂಟ್ ಏನಿದೆ ಅದನ್ನು ನಮ್ಮೂರಿಗೆ ಟ್ರಾನ್ಸ್ಫರ್ ತೊಗೊಳ್ಳೋಣ ಅಂತ ಹೋಗಿದ್ದೆ. ಸೊ ಅಕೌಂಟ್ ಡಿಆಕ್ಟಿವೇಷನ್ ಆಗಿಬಿಟ್ಟಿದೆ, ತಿರ್ಗಾ ಆ್ಯಕ್ಟಿವೇಟ್ ಮಾಡಬೇಕು ಅಂತಂದರು. ಅದಕ್ಕೆ ಸುಮಾರು ಫಾರ್ಮ್ ಎಲ್ಲ ಕೊಟ್ಟು ಜೆರಾಕ್ಸ್ ಎಲ್ಲ ಬೇಕು ಅಂದರು. ಸೊ ನಾನು ಜೆರಾಕ್ಸ್ ಎಲ್ಲ ಮಾಡ್ಕೊಂಬಂದೆ. ಆ ಫಾರ್ಮ್ ಕೊಟ್ಬಿಟ್ರು, ತುಂಬ ಒಂದು 2-3 ಫಾರ್ಮ್ ಕೊಟ್ಟರು. ಎಲ್ಲ ಇಂಗ್ಲೀಷಲ್ಲಿದೆ, ನನಗೇನು ಗೊತ್ತಾಗಿಲ್ಲ. ಸೊ ಹಾಗಾಗಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ, ನನಗೆ ಇಂಗ್ಲೀಷ್ ಬರೋಲ್ಲ, ಕನ್ನಡ ಬರೋದು, ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಒಬ್ಬರು ಕೂಡ ಹೆಲ್ಪ್ ಮಾಡಿಲ್ಲ. 2-3 ಜನರ ಹತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಒಬ್ಬರು ಕೂಡ ನನಗೆ ಹೆಲ್ಪ್ ಮಾಡಿಲ್ಲ. ಸೊ ಹಾಗಾಗಿ ತಿರ್ಗಿ ವಾಪಸ್ ಮನೆಗೆ ಹೋಗ್ತಾಯಿದ್ದೀನಿ. ತುಂಬ ದೂರದಿಂದ ಬಂದಿದ್ದೆ ನಾನು. ಹಾಂ, ಥ್ಯಾಂಕ್ ಯು ಮೇಡಮ್. ಸೊ ಸ್ನೇಹಿತರೆ, ಒಬ್ಬರು ಬಂದಿದ್ದರು, ಪಾಪ ಫಾರ್ಮ್ ಎಲ್ಲ ಫಿಲಪ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಟ್ರು. ಹಾಗೆ ತಿರ್ಗಾ ಮತ್ತೆ ಹೋಗಿಬಿಟ್ಟು ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಕೊಟ್ಟು, ಅಷ್ಟಾದರೂ ಸರಿಯಾಗಿಲ್ಲ ಅವರಿಗೆ. ಮತ್ತು ತಿರ್ಗಾ ತಿದ್ದುಪಡಿ ಎಲ್ಲ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಪಾಪ ಒಬ್ಬರ ಮೇಡಮ್ ತುಂಬ ಒಳ್ಳೆಯವರು, ಪಾಪ ತುಂಬ ಹೆಲ್ಪ್ ಮಾಡಿದ್ರು. ಫಾರ್ಮ್ ಎಲ್ಲ ಫಿಲಪ್ ಮಾಡಿಕೊಟ್ಟೆ.
ಅಕೌಂಟು ಡಿಆಕ್ಟಿವೇಷನ್ ಆಗಿಬಿಟ್ಟಿದೆ, ಅದು ಆ್ಯಕ್ಟಿವೇಟ್ ಆಗಬೇಕು. ಅದಾದ ನಂತರ ನಿಮಗೆ ಟ್ರಾನ್ಸ್ಫರ್ ಸಿಗುತ್ತೆ. ಅದಕ್ಕೆ ಇನ್ನೂ ಒಂದು ವಾರ ಆಗುತ್ತೆ. ಪಾಸ್ಬುಕ್ಕೆಲ್ಲ ಕೊಟ್ಬಿಟ್ಟು ಬಂದೆ. ಅದು ಹೆಡ್ ಆಫೀಸಿಗೆ ಕಳಿಸ್ತಾರಂತೆ. ಹೆಡ್ ಆಫೀಸಿಗೆ ಕಳಿಸಾದ ನಂತರ ಒಂದು ವಾರ ಆದ ನಂತರ ನಿಮ್ಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಮೇಲೆ ಮತ್ತೆ ತಿರ್ಗಾ ಬನ್ನಿ, ಬಂದಾದ ನಂತರ ನಿಮಗೆ ಟ್ರಾನ್ಸ್ಫರ್ ಕೊಡ್ತೀವಿ ಅಂದರು. ಅಯ್ಯೋ ಭಗವಂತ, ನಾನು ಹೆಂಗೋ ಇವತ್ತು ಕೆಲಸ ಮುಗಿದ್ಬಿಡುತ್ತೆ, ಆರಾಮಾಗಿ ಹೋಗ್ಬೋದು, ನಮ್ಮ ಊರ ಕಡೆ ಟ್ರಾನ್ಸ್ಫರ್ ತಗೊಳ್ಳೋಣ ಅಂತ ಅಂದ್ಕೊಂಡು ಖುಷಿಯಿಂದ ಬಂದಿದ್ದೆ. ಏನು ಮಾಡೋಕ್ಕಾಗಲ್ಲ, ಗೌರ್ಮೆಂಟ್ ಕೆಲಸ ಅಂದರೆ ಹಂಗೇನೆ. ಇರಲಿ ಬಿಡಿ. ಅಂತೂ ಅಕೌಂಟು ಆ್ಯಕ್ಟಿವೇಷನಿಗೆ ಕೊಟ್ಬಿಟ್ಟು ಬಂದಿದ್ದಾಯಿತು. ಆ ಫಾರ್ಮ್ ಫಿಲಪ್ ಮಾಡೋದೇ ದೊಡ್ಡ ಕೆಲಸ ಗುರು. ಒಂದು 5-6 ಫಾರ್ಮ್ ಕೊಟ್ಟಿದ್ರು, ಅದು ಏನು ಅಂತ ನಂಗೆ ಗೊತ್ತಾಗಲ್ಲ. ಯಪ್ಪ ದೇವ್ರೆ, ಪಾಪ ಆ ಮೇಡಮ್ ಬಂದು ಹೆಲ್ಪ್ ಮಾಡಿದ್ದಕ್ಕಾಯ್ತು. ಇಲ್ಲಿ ನಮ್ಮ ಸ್ನೇಹಿತರು ಒಬ್ರದ್ದು ಗ್ಯಾರೇಜ್ ಇದೆ, ಗಾಡಿ ಬೇರೆ ಸರ್ವಿಸ್ ಮಾಡಿಸ್ಬೇಕಾಗಿತ್ತು. ಅವ್ರು ಬಂದಿದ್ದಾರೆ ಎಲ್ಲ ಗೊತ್ತಿಲ್ಲ. ನಮ್ಮ ಕುಮಾರಣ್ಣ ಬಂದಿದ್ದಾರೆ. ಹಾಂ ನಮಸ್ಕಾರ. ಇವರು ನಮ್ಮ ಸ್ನೇಹಿತರು. ಸೊ ನಾನು ಗಾಡಿಯೆಲ್ಲ ಇವ್ರ ಹತ್ರ ಸರ್ವಿಸ್ ಮಾಡಿಸ್ತಾ ಇದ್ದೆ. ಕುಮಾರಣ್ಣಂಗೆ ನಮಸ್ಕಾರ. ಇವತ್ತು ಕಾಣಿಸ್ತಾ ಇಲ್ವೇ ಅಂದೆ. ಅರವಾ ಎಷ್ಟು ವರ್ಷ ಆಯ್ತು ಆಲ್ರೆಡಿ? ಸುಮಾರು ವರ್ಷ ಆಗೋಯ್ತು. 2 ವರ್ಷ ಆಯ್ತಾ? 2 ವರ್ಷ ಅಲ್ಲ, ಸುಮಾರು ವರ್ಷ ಆಯಿತು ಸ್ನೇಹಿತರೆ. ಇವರು ನಮ್ಮ ಗಾಡಿ ಎಲ್ಲ ಇವರೇ ಸರ್ವಿಸ್ ಮಾಡಿಕೊಡೋದು. ಇವಾಗ ನಮ್ಮ ಗಾಡಿ ಸರ್ವಿಸ್ ಮಾಡಿಸ್ಕೋಬೇಕು, ಆಮೇಲೆ ಸಿಗ್ತೀವಿ. ಓಕೆನಾ? ನೋಡ್ಕೊಂಬಿಡಿ. ಹಾಂ, ಒಂದು 500 ಕಿಲೋಮೀಟ್ರ್ ಹೋಗ್ಬೋದಾ? ಹೋಗ್ಬೋದಾ? ಏನೋ ತೊಂದರೆ ಇಲ್ಲ ತಾನೆ? ಇವರೇ ಕುಮಾರ್ ಅಂತ ಹೇಳಿಬಿಟ್ಟು ಇವರು ನಮ್ಮ ಗಾಡಿ ಸರ್ವಿಸ್ ಎಲ್ಲ ಇವರೇ ಮಾಡೋದು. ತುಂಬ ಚೆನ್ನಾಗಿ ಮಾಡ್ತಾರೆ. ಇಸ್ರೋ ಲೇಔಟಲ್ಲಿ ಬ್ಯಾಂಕ್ ಆಫ್ ಬರೋಡಾ ಇದೆಯಲ್ಲ, ಬ್ಯಾಂಕ್ ಆಫ್ ಬರೋಡಾ ಆಪೋಸಿಟೇ ಇದೆ ನೋಡಿ, ಆದಿತ್ಯ ಮೋಟಾರ್ಸ್ ಅಂತ. ನೀವೇನಾದರೂ ನಿಯರೆಸ್ಟ್ ಕುಮಾರಸ್ವಾಮಿ ಲೇಔಟ್ ಹತ್ರ ಇದ್ದರೆ ಇಲ್ಲಿ ಬಂದು ನಿಮ್ಮ ವೆಹಿಕಲ್ಗಳನ್ನು ರಿಪೇರಿ ಮಾಡಿಸ್ಕೋಬೋದು. ತುಂಬ ಕಡಿಮೆ ದರದಲ್ಲಿ ಒಳ್ಳೆ ಸರ್ವಿಸನ್ನು ಮಾಡಿಕೊಡ್ತಾರೆ. ಇವ್ರ ಕಾಂಟ್ಯಾಕ್ಟನ್ನು ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ನಿಮ್ಗೇನಾದ್ರು ಅವಶ್ಯಕತೆ ಇದೆ ಅಂತ. ಓಕೆನಾ ಸ್ನೇಹಿತರೆ? ಗಾಡಿ ಸರ್ವಿಸ್ ಮಾಡಿಸೋಣ ಅಂತ ಹೋದೆ, ನಮ್ಮ ಫ್ರೆಂಡ್ ಹತ್ರ ತೋರಿಸಿದೆ. ಅವ್ರು ಹೇಳಿದ್ರು ಪರವಾಗಿಲ್ಲ, ಹೋಗ್ಬೋದು ಊರಿಗೆ, 500 ಕಿಲೋಮೀಟ್ರ್ ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು ಅಂತಂದರು. ಸೊ ಹಾಗೆ ವಾಪಸ್ ಮನೆ ಕಡೆ ಹೋಗ್ತಾಯಿದ್ದೀನಿ, ನಮ್ಮ ಬ್ರದರ್ ಮನೆಗೆ. ಬ್ಯಾಟ್ರಿ ಲೋ ಆಗಿಬಿಟ್ಟಿತ್ತು ಗೋಪುರದ್ದು, ಬ್ಯಾಟ್ರಿ ಚೇಂಜ್ ಮಾಡಿಕೊಂಡೆ. ಬನ್ನಿ, ಇನ್ನೊಂದು ವಾರ ಆದ ನಂತರ ಮತ್ತೆ ತಿರ್ಗಾ ಬರಬೇಕು. ಏನು ಹೇಳಿ, ನಮ್ಮದು ಪೋಸ್ಟ್ ಆಫೀಸ್ದು ಕೆಲಸ ಇನ್ನೂ ಮುಗ್ದಿಲ್ಲ. ಬೆಳಗ್ಗೆ ಬರಬೇಕಾದ್ರೆ ಇಷ್ಟೊಂದು ಬಿಸಿಲು ಇರಲಿಲ್ಲ, ಇವಾಗ ಸ್ವಲ್ಪ ಬಿಸಿಲು ಬಂದಿದೆ. ಇವತ್ತೊಂದು ಒಳ್ಳೆ ಮಳೆ ಆದರೆ ಚೆನ್ನಾಗಿರುತ್ತೆ. ನಮ್ಮ ಊರ ಕಡೆ ಅಂತೂ ಮಳೆನೇ ಇಲ್ಲ ಸ್ನೇಹಿತರೆ, ಹೆವಿ ಬಿಸಿಲು. ಸೊ ಈ ಐಫೋನಲ್ಲಿ ಡಿಸ್ಪ್ಲೇನೇ ಕಾಣಿಸ್ತಾ ಇಲ್ವಲ್ಲ ಗುರುವೆ. ಟೈಮ್ ಎಷ್ಟಾಯ್ತು ಇವಾಗ? ಅಯ್ಯಯ್ಯೋ, 1:15 ಆಗೋಯ್ತಲ್ಲ ಶಿವ. ಮನೆ ಹತ್ರನೇ ಇದ್ದೀನಿ ಸ್ನೇಹಿತರೆ. ಲಾಸ್ಟ್ ಟೈಮ್ ನಮ್ಮ ಬ್ರದರ್ ಮನೆಗೆ ಬಂದಾಗ ಒಂದು ಪಾರ್ಕು ನಿಮಗೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೆ. ಇದೇ ಪಾರ್ಕು, ನೋಡ್ತೀನಿ ಆದರೆ ಒಂದು ವಿಡಿಯೋ ಮಾಡೋಣ. ಪಾರ್ಕ್ದು ನಮ್ಮ ಮನೆ ಹತ್ರನೇ ಇದ್ದೀವಿ ಇವಾಗ. ಸದ್ಯಕ್ಕೆ ಮನೆ ಬಂತು. ಡಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ಡಾಗಿ ಏನು? ನಾನು ಫಸ್ಟ್ ಟೈಮ್ ಬಂದಾಗ ಬೊಗಳ್ತಾ ಇತ್ತು, ಇವಾಗ ಸೈಲೆಂಟ್ ಆಗಿಬಿಟ್ಟಿದೆ, ಗೊತ್ತಾಗಿದೆ ಅವ್ರಿಗೆ. ಎಷ್ಟು ಚೆನ್ನಾಗಿದೆ ನೋಡಿ ಡಾಗಿ. ಕಾಣಿಸ್ತಾ ಇದೆಯಾ? ಏನೂ ತಂದಿಲ್ಲ ಕಣೋ, ಏನೂ ತಂದಿಲ್ಲ. ಬಿಸ್ಕೆಟ್ ತಂದಿದ್ರೆ ಹಾಕ್ತಾಯಿದ್ದೆ.
ಬೇಜಾರ ಬೇಡ, ಬಿಸ್ಕಟ್ ತಂದು ಹಾಕ್ತೀನಿ. ಓಕೆ, ಸರಿ ಸ್ನೇಹಿತರೆ, ಮನೆಗೆ ಬಂದಾಯಿತು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದೆ ನೋಡೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡೋದಲ್ಲಿ. ಬಾಯ್.